ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಫೆದರ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ತಾ ಇದ್ದೀವಿ ಈ ಕ್ಲಾಸಲ್ಲಿ. ಸೊ ನಾನು ಅದಕ್ಕೆ ಫಸ್ಟು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 7 ಸೆಂಟಿಮೀಟರ್ ಇಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಅದರದ್ದು ಮಿಡ್ ಪಾಯಿಂಟ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಡ್ ಪಾಯಿಂಟು 3.5 ಬರುತ್ತೆ. ಸೊ ಡ್ರಾ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಬಿಟ್ಟು ಅದ್ರ ಅಲ್ಲಿಂದ ನಾನು ಒಂದು ಸ್ಮಾಲ್ ಸಿ ಶೇಪ್ ಥರ ಹಾಫ್ ಕರ್ವ್ನ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕಿಂತ ದೊಡ್ಡದು ಇನ್ನೊಂದು ಕರ್ವು, ಅದೇ ಥರ ಮೂರನೇದಾಗಿ ಇನ್ನೊಂದು ಕರ್ವ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಟ್ಟು ಹಾಫ್ ಸರ್ಕಲ್ ಶೇಪ್ನ 3 ಡ್ರಾ ಮಾಡ್ತಾಯಿದ್ದೀನಿ. ಸೆಂಟರ್ ಪಾಯಿಂಟ್ನ ಸಿ ಅಂತ ಮಾರ್ಕ್ ಮಾಡ್ತೀನಿ. ಸೊ ಅದ್ರ ಪಕ್ಕ 1 2 3. ಸೊ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ನೀವು ಎರಡು ಸೈಡು 1 2 3 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಆಗ ನಿಮಗೆ ಈಸಿಯಾಗಿ ಫ್ಲೋ ಹೇಗೆ ಬರುತ್ತೆ ಅಂತ ನೆನಪಿರುತ್ತೆ. ಸೊ ಆ ಶೇಪ್ನ ನಾನು ಕರೆಕ್ಟಾಗಿ ಡ್ರಾ ಮಾಡಿಕೊಂಡು, ಸೊ ಈಗ ನಾನು ಏನು ಮಾಡಬೇಕು, ಸೊ ಇದಕ್ಕೆ ಫಾರ್ಮುಲಾ ಇದೆ. ಸೊ ಫಸ್ಟು ಸೆಂಟರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ C 2 3 1 C. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ನಾವೀಗ ಹಾಕಬೇಕಾದ್ರೆ ಸಿಲ್ಕ್ ಥ್ರೆಡಲ್ಲಿ ನಿಮ್ಗೆ ಅದು ಈಸಿಯಾಗಿ ನೆನಪು ಬರುತ್ತೆ. ಸೊ 2 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ನಾಟ್ ಹಾಕಿ ಈಗ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಯಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ಸಿಯಿಂದ ಎಲ್ಲಿ ಹೋಗಬೇಕು ನಾನು 2ಗೆ. ಸೊ ಸೆಕೆಂಡ್ ಪಾಯಿಂಟ್ ಇದೆಲ್ಲ ಅಲ್ಲಿ ಲಾಂಗಾಗಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ಅಲ್ಲಿಂದ 3ಗೆ ಚೈನ್ ಸ್ಟಿಚ್ನ ಹಾಕ್ತೀನಿ. ಸೊ ಸಿಯಿಂದ 2ಗೆ ಹೋಗ್ತೀನಿ, 2ಇಂದ 3ಗೆ ಚೈನ್ ಸ್ಟಿಚ್ ಹಾಕಿಬಿಟ್ಟು ಅಲ್ಲಿಂದ ಬ್ಯಾಕ್ವರ್ಡ್ಸ್ ಪುಲ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಫಸ್ಟ್ ಪಾಯಿಂಟ್ ಇದೆಲ್ಲ ಅಲ್ಲಿಗೆ ಬರ್ತೀನಿ. ಅಲ್ಲಿ ಬಂದು ಮತ್ತು ಅಲ್ಲಿಂದ ಸಿಗೆ ಥ್ರೆಡ್ ತೊಗೊಳ್ತೀನಿ. ಸೊ ಕರೆಕ್ಟಾಗಿ ಒಂದು ಸತಿ ನೋಡ್ಕೊಳ್ಳಿ. ಸಿಯಿಂದ ಸೆಕೆಂಡ್ಗೆ ಲಾಂಗ್ ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ 3rd ಪಾಯಿಂಟಿಗೆ ತೊಗೊಳ್ತೀನಿ. 3rd ಪಾಯಿಂಟಿಂದ ಫಸ್ಟ್ 1ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಬರ್ತೀನಿ, ಅಲ್ಲಿಂದ ಮತ್ತೆ ಸಿಗೆ ಬರ್ತೀನಿ. ಸೊ ಇದೇ ಪ್ರೊಸೀಜರ್ನ ನಾವು ಕಂಟಿನ್ಯೂ ಮಾಡಬೇಕು. ಇಲ್ಲೆಲ್ಲೂ ನಾವು ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕಲ್ಲ, ಬಟನ್ ಹೋಲ್ ಮೆಥಡಲ್ಲಿ ಮಾಡ್ತೀವಿ. ಸೊ ಲಾಂಗ್ ಚೈನ್ ಸ್ಟಿಚಸ್ ಅಷ್ಟೇ ನಾವು ಹಾಕ್ತೀವಿ. ಸೊ ಇದು ಹೇಗಿರುತ್ತೆ ಅಂದರೆ ನಿಮಗೆ ಅಲ್ಲಿ C1 ಹತ್ರ ಅಲ್ಲ ತುಂಬ ಹತ್ರ ಸ್ಟಿಚಸ್ ಬರುತ್ತೆ. ಆ 3rd ಲೇಯರ್ ಇದೆ ನೋಡಿ, ಅಲ್ಲಿ ನಿಮಗೆ ದೂರ ಬರುತ್ತೆ. ಸೊ ಅದು ನಿಮಗೆ ಈ ಡಿಸೈನ್ ಅದೇ ಥರ ಬರುತ್ತೆ. ಸೊ C1 ಹತ್ರ ಅಲ್ಲ ತುಂಬ ಹತ್ರ ಬರುತ್ತೆ. 3rd ಲೇಯರ್ ಇದೆಯಲ್ಲ ಅಲ್ಲಿ ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. ಸೊ ನೀವು ಅದಕ್ಕೆ ಅಂತ ಇಲ್ಲಿ ಡಿಸ್ಟೆನ್ಸ್ ಬಂದಿದೆ ಹತ್ತಿರ ಮಾಡಬೇಕು ಅಂತ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಡಿಸೈನ್ ಇರೋದೇ ಅದೇ ಥರ. ಸೊ ಇದೇ ಪ್ರೊಸೀಜರ್ನ ನೀವು ಫುಲ್ ಕಂಟಿನ್ಯೂ ಮಾಡಬೇಕು. ಫುಲ್ ಶೇಪ್ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡ್ತೀರಾ. ಸೊ ಇದೆಲ್ಲ ನಾವು ಈ ಡಿಸೈನ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ನಾವು ಬ್ಲೌಸ್ ಸ್ಲೀವ್ ಡಿಸೈನ್ಸ್, ನೆಕ್ ಪ್ಯಾಟರ್ನ್ಸಲ್ಲಿ ಈ ಥರ ಡಿಸೈನ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಫುಲ್ ಒಂದು ಬ್ಲೌಸ್ನ ಬರೀ ಈ ಡಿಸೈನ್ ಇಟ್ಕೊಂಡೇ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ಫೆದರ್ ಸ್ಟಿಚ್ ಅನ್ನೋದು ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಂದು ಬ್ಲೌಸ್ನ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ನೋಡಿ, ನೀವು ಫುಲ್ ಕಂಪ್ಲೀಟ್ ಮಾಡ್ತಾ ನಿಮ್ಗೆ ಈ ಥರ ಬರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ನೋಡಿ, ಫಸ್ಟ್ 2 ಕರ್ವ್ಸು ಹತ್ರ ಬರುತ್ತೆ, 3rd ಕರ್ವ್ಗೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ನಾನು ಫುಲ್ ಅದೇ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಆ ಫಾರ್ಮುಲಾನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಅದೇ ಥರ ಹಾಕ್ಕೊಳ್ಳಿ. C 2 3 3ಇಂದ 1 1 to C. ಸೊ ನೀವು ಅದನ್ನು ನೆನಪಿಟ್ಕೊಂಡ್ರೆ ನಿಮ್ಗೆ ಹಾಕೋದು ಈಸಿ ಆಗುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಸೈಡ್ನ ಚೈನ್ ಸ್ಟಿಚ್ ಹಾಕಿ ಇನ್ನೂ ಮಾಡ್ಬೋದು, ಚೈನ್ ಸ್ಟಿಚ್ ಹಾಕ್ದೇನು ಡೈರೆಕ್ಟ್ ಬೀಡ್ಸ್ ಹಾಕಿದ್ರು ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಸೊ ಅದು ಹಾಕ್ತೀರಾ. ಮತ್ತು ಸೆಂಟರ್ಗೆ ನೀವು ಯಾವುದಾದ್ರೂ ಕುಂದನ್ ಇಡ್ಬೋದು, ಇಲ್ಲ ಯಾವುದಾದ್ರೂ ಸ್ಟೋನ್ಸ್ ಸ್ಟಿಚ್ ಮಾಡ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಸೆಂಟರ್ ಸ್ಟೋನ್ ಹಾಕಿದ್ಮೇಲೆ ಮತ್ತು ಅದು ಪಕ್ಕ ಸುತ್ತಲೂ ನೀವು ಒಂದು ಶುಗರ್ ಬೀಡ್ಸ್ ಕೊಡ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಮಾಡ್ತೀರಾ. ಸೊ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಇದೇ ಥರ ಇರುತ್ತೆ. ಸೊ ಇದೇ ಥರ ನೀವೀಗ ಇನ್ನೊಂದು ಡಿಸೈನ್ನ ಹಾಕ್ಬೋದು. ಅದಕ್ಕೆ ನಾನೀಗ ಡ್ರಾಪ್ ಶೇಪ್ನ 4 ಟೈಮ್ಸ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. 1 2 3rd 1 ಮತ್ತು ಈಗ 4th 1. ಸೊ ಅದು 4ರದ್ದು ಶಾರ್ಪ್ ಎಡ್ಜು ಒಂದೇ ಸೈಡ್ ಬರೋ ಥರ ನೋಡ್ಕೊಳ್ಳಿ. ಸೊ ವಿಡಿಯೋದಲ್ಲಿ ತೋರಿಸಿರೋ ಥರ ಮಾಡಿಕೊಂಡು ಅದಕ್ಕೆ ಸೆಂಟರ್ ಪಾಯಿಂಟ್ ಲೈನ್ ಡ್ರಾ ಮಾಡಿಕೊಂಡು C1 2 3 ಅಂತ ಹಾಕ್ಕೊಳ್ಳಿ. ಸೇಮ್ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ C 2 3 1 C ಅಂತ ಇದೆಯಲ್ಲ ಅದೇ ಥರ ಕಂಪ್ಲೀಟ್ ಮಾಡಿ ಡಿಸೈನ್ನ. ಸೊ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಸಿಗುತ್ತೆ. ಸೊ ಈಗ ಪ್ರಾಕ್ಟೀಸ್ಗೆ ಇನ್ನೊಂದು ಡಿಸೈನು ಕೊಡ್ತೀನಿ ನೋಡಿ. ಸೊ ಅದಕ್ಕೆ ನೀವು ಲೀಫ್ ಶೇಪ್ ಥರ ಡ್ರಾ ಮಾಡ್ಕೊಳ್ಳಿ. ಲೀಫ್ ಶೇಪ್ ಇಲ್ಲ ಡೈಮಂಡ್ ಶೇಪ್ ಥರ ಬರುತ್ತೆ ನೋಡಿ, ಆ ಥರ ಡ್ರಾ ಮಾಡ್ಕೊಳ್ಳಿ. ಅದಕ್ಕೂ ಸೆಂಟರ್ನ ಮಾರ್ಕ್ ಮಾಡಿಕೊಂಡು ಸೊ ಅಲ್ಲಿ ನೀವು ಹಾಫ್ ಸರ್ಕಲ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಹಾಫ್ ಸರ್ಕಲ್ ಡ್ರಾ ಮಾಡಿಕೊಂಡು ನೀವು ಅಲ್ಲಿಂದ ಮತ್ತೆ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ.
ಸೊ ಅಲ್ಲಿ ಹಾಫ್ ಸರ್ಕಲ್ಸ್ ನೀವೇನು ಮಾಡಬೇಕು, 2 ಡ್ರಾ ಮಾಡ್ಕೋಬೇಕು. ಸೆಂಟರ್ ಪಾಯಿಂಟ್ 1 2 3. ಸೊ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಲ್ಲ ಅದೇ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ ಈ ಥರ ಶೇಪ್ಗೆ ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀರಾ, ಬಟ್ ಡಿಫ್ರೆಂಟ್ ಶೇಪ್ಸಲ್ಲಿ ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ಡಿಸೈನ್ಸ್ನ ಇಟ್ಕೊಂಡು ಈ ಥರ ಬ್ಲೌಸ್ಗೆ ಇಲ್ಲ ಸ್ಯಾರೀಸ್ಗೆಲ್ಲ ಕೂಡ ನಾವು ವರ್ಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.